ಅವ ಪುಟ್ಟವನ್ ಫೋನ್ ಮಾಡಿ ಔಷಧಿ ಕಳ್ಸಕ್ಕೆ ಹೇಳಿ ಅವ್ನು. ಅವ ಏಳ್ ಮಗ. ಏನವ ನಾನು ಮಾತಾಡ್ತಿದ್ರು ಏನೋ ಹೇಳ್ದೆ ಸುಮ್ಕೆ ಕೂತಿದ್ದೆ. ಏನು ಅಷ್ಟ ಮಾಡ್ತಿದ್ಯವ? ನನ್ಗೆ ಯಾಕೋ ಸ್ಯಾನೆ ದಿಗ್ಲಾಗ್ತೈತೆ ಮಗ. ಅಜ್ಜಿಗೆ ಹಿಂಗೆ ಆಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ಅವ ಡಾಕ್ಟರ್ ಬಂದು ನೋಡಿ ಹಂಗೆ ಪುಟ್ಟವ ಕೊಡೋ ಮೂಲಿಕೆ ಔಷಧಿ ಕೊಟ್ರೆ ಎಲ್ಲ ಸರಿ ಹೋಯ್ತದೆ. ಸರಿ ಹೋಗ್ದೇ ಇರೋಂಥ ತೊಂದರೆ ಇವನ ಆಗಿದ್ರೆ? ಏನೋ ಹೇಳ್ತಿದ್ಯಾ? ಹೌದು ಮಗ. ಪುಟ್ಟಕ್ಕಂಗೆ ಯಾರೋ ಗುರುಗಳು ನಿಮ್ಮ ಕುಟುಂಬದಾಗೆ ಒಬ್ರು ಜೀವ ಹೋಗೋ ಸಾಧ್ಯತೆ ಐತೆ ಅಂತ ಹೇಳೋರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಈಗ ಅದಕ್ಕೂ ಇದಕ್ಕೂ ಏನವ ಸಂಬಂಧ? ಹೌದು ಮಗ, ಸಿದ್ಧಿ ಪುರುಷರು ಹೇಳೋರೆ ಅಂದ್ಮ್ಯಾಕೆ ಅದು ದಿಟ್ಟ ಹಾಗೆ ಆಗ್ತೈತೆ. ನನ್ಗೆ ಯಾಕೋ ಇದೆಲ್ಲ ಅಪಾಯದ ಮುನ್ಸೂಚನೆ ಅಂತಲೇ ಅನಿಸ್ತೈತೆ. ಅವ ನೀನ್ ಏನೋ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಬೇಡ. ಇಲ್ಲ ಕಣ್ಮಗ, ನಾನು ಬರೀ ಅವನ ಬಗ್ಗೆ ಆಟ ಯೋಚನೆ ಮಾಡ್ತಿಲ್ಲ. ನನಗೆ ನಿನ್ನಿಸಿದ ಗುದ್ದಿಗ್ಲಾಗ್ತೈತೆ. ನೀನು ಆ ತಾಂಡವು ಓಟ್ಲ ವಿರುದ್ಧ ದುಡ್ಕಿ ಯಾವ ನಿರ್ಧಾರನೂ ತಕ್ಕಬೇಡ. ಅವ ಸಂಚು ಮಾಡೋರು ಮೂಳೆ ಮುರಿಲಿಲ್ಲ ಅಂದ್ರೆ ಅವ್ರನ್ನ ಸೇರ್ಕೊಂಡು ನಮ್ಮನ್ನೇ ಮುಣಗಿಸ್ಬಿಡ್ತಾರೆ. ನೋಡಿ, ಇದನ್ನೇ ಬೇಡ ಅಂತ ಹೇಳ್ತಿರೋದು ನಾನು. ನಿಂಗೆ ಇನ್ನೂ ಚಿಕ್ಕ ವಯಸ್ಸು, ಬಿಸಿ ರಕ್ತ, ಆವೇಶ ಹೆಚ್ಚು, ಗೊತ್ತು ಮಗ. ಆದರೆ ನಿನ್ನೆ ಜೀವ ಅಂತ ನಂಬ್ಕೊಂಡಿರೋ ಏಟೋ ಜೀವಗಳು ಈ ಮನೆಯಾಗೂ ಐತೆ ಅನ್ನೋದನ್ನ ಮರಿಬೇಡ. ನೋಡು, ಸ್ನೇಹ ಹೇಳ್ದಂಗೆ ನಾವು ಕಾನೂನು ಮುಖಾಂತರನೇ ಇದ್ರ ವಿರುದ್ಧ ಹೋರಾಡುಮ. ಆದರೆ ನಿಂಗೆ ನಾನು ಆದರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಮಗ. ಅಲ್ಲವಾ ನನಗೆ ಮಾಡು, ನಿನ್ನ ಕೈ ಮುಗಿದು ಬ್ಯಾಡ್ಕೊತೀನಿ. ಅಪಾಯ ಐತೆ ಅಂತ ಗೊತ್ತಾದ್ಮ್ಯಾಕೆ ನಾವು ಅದರಿಂದ ದೂರ ಇರಬೇಕು ಮಗ. ದಯವಿಟ್ಟು ನನ್ನ ಮಾತು ಕೇಳಲ್ಲ. ಇಷ್ಟಕ್ಕೆಲ್ಲ ನೀನೇ ಕಮ್ಮಿ ಆಗ್ತಿದ್ಯಾ? ಆಯ್ತು ಬಿಡು, ಇನ್ಮೇಲೆ ನಾನು ಅದೇ ಇಷ್ಟಾಗೆ ದುಡ್ಕಲ್ಲ. ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಯ್ತು. ಸರಿ ಬಾ, ಡಾಕ್ಟರ್ ಬರ್ತಾರೆ ಬಾ. ಡೀಪ್ ಏನಾಗ್ತಾ ಇದೆಯಾ? ಓಕೆ, ಇರವ. ಇಲ್ಲಿ ಬಿದ್ದಾಗಿಂದ ಕಾಲೇ ಆಡ್ಸಕ್ಕಾಗ್ತಿಲ್ಲ ಡಾಕ್ಟ್ರೆ. ಅಲ್ಲಮ್ಮ, ವಯಸ್ಸಾದ್ಮೇಲೆ ಹುಷಾರಾಗಿ ಓಡಾಡ್ಬೇಕು ತಾನೆ. ಇದ್ರ ಈ ಎಂಡೆಯಿಂದಾನೆ ಇದೆಲ್ಲ ಆಗಿದ್ದು. ಆಪರೇಷನ್ ಇವನನ್ನ ಮಾಡಿಸ್ಬೇಕಾಯ್ತದ? ಆಪರೇಷನ್ ಬೇಡ. ಈ ವಯಸ್ಸಲ್ಲಿ ಆಪರೇಷನ್ ಮಾಡೋದು ಕೂಡ ರಿಸ್ಕೆ. ಸ್ವಲ್ಪ ಡಿಸ್ಲೊಕೇಟ್ ಆಗಿದೆ. ಸ್ವಲ್ಪ ದಿನ ಬೆಡ್ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನನಗೂ ಅದೇ ಬೇಕಾಗಿರೋದು. ಈ ಮುದುಕಿ ಓಡಾಡ್ತಿದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಸುಮ್ಮನೆ ಟಾರ್ಚರ್ ಕೊಡ್ತಾಳೆ. ಅವ್ವ, ಪುಟ್ಟವನ ಮನೆಯಿಂದ ಗಿಡಮೂಲಿಕೆ ಸೊಪ್ಪು ಬಂದಿದೆ. ಸರಿ, ಹಂಗಾರೆ ಕಷಾಯ ಮಾಡ್ಕೊಂಬಾವ. ಸರಿ ಅವ್ವ. ಇರವ ನೋಡ್ತಾವ್ರಿ. ಇರವ ಈಗ ಅಲ್ಲಿವರೆಗೂ ಸಾಮಿ ನೋವು ಅಂತವ್ರಲ್ಲ, ಅದಕ್ಕೆ ಏನು ಮಾಡೋದು ಡಾಕ್ಟ್ರೆ? ಡೈಲಿ 2 ಇಂಜೆಕ್ಷನ್ ಕೊಡಬೇಕಾಗತ್ತೆ. ನೋವು ಕ್ರಮೇಣ ಕಡಿಮೆ ಆಗುತ್ತೆ. ಹಾಗೆ ಮೆಡಿಸಿನ್ಸು ಬರ್ಕೊಡ್ತೀನಿ. ಒಂದು ತಿಂಗಳಿಗೆ ಮತ್ತೆ ಮುದುಕಿ ಮೇಲೆದ್ರೆ ಸಮಸ್ಯೆ ತಪ್ಪಿದ್ದಲ್ಲ. ಹೇಗಿದ್ರು
ಪುಟ್ಟಕ್ಕನ ಮನೆಯಿಂದ ಸೊಪ್ಪು ಬಂದಿದೆ. ಇದನ್ನು ಬಳಸ್ಕೊಂಡು ಮುದ್ಕಿನ ಇವತ್ತು ರಾತ್ರಿನೇ ಮೇಲ್ ಕಳಿಸ್ಬೇಕು. ಬಸವಕ್ಕ, ಮಗು ಅಳ್ತೈತೆ, ನೀವು ಹೋಗಿ, ನಾನು ಕಷಾಯ ಮಾಡ್ತೇನೆ. ಮಗು ಅಳ್ತಿದ್ಯಾ? ಸರಿ, ಇಲ್ಲಿ ಅರ್ಧ ಮಾಡಿಟ್ಟಿದ್ದೀನಿ, ಅದನ್ನು ಹಾಕಿಕೊಡು, ನೋಡ್ತೇನೆ. ಮುದುಕಿ ಏನಾದರೂ ಇದನ್ನು ಕುಡಿದು ಗೊಟ್ಟಕ್ಕಂದ್ರೆ ಅದರ ಅಪವಾದ ಪುಟ್ಟಕ್ಕನ ಮೇಲೆ ಬರುತ್ತೆ. ಒಂದೇ ಕಲ್ಲಲ್ಲಿ 2 ಹಕ್ಕಿ. ನಾನು ವಿಷ ಬೆರೆಸೋದನ್ನ ಇವಳೇನಾದರೂ ನೋಡ್ಬಿಟ್ಲಾ? ಏನು ಮಾಡ್ತಾ ಇದ್ದೀರಾ? ಅವರೇ, ಅದು ಬಸು ಅಕ್ಕ ಕಷಾಯ ಮಾಡ್ತಾ ಇದ್ರು, ಅದಕ್ಕೆ ದೊಡ್ಡವರಿಗೆ ತಗೊಂಡೋಗಿ ಕೊಡೋಣ ಅಂತ ತಗೊಂಡೋಗಕ್ಕೆ ಬಂದೆ. ಸರಿ, ಅದು ಕೊಡಿ, ನಾನು ತೊಗೊಂಡೋಗ್ತೀನಿ. ಅಜ್ಜಿಗೆ ನೀವು ಬಿಸಿನೀರು ಕಾಯಿಸ್ಕೊಂಡು ಬಂದ್ಬಿಡಿ. ಕೊಡಿ. ನೇಹ, ಕಷಾಯ ತಯಾರಿನವ? ಹಾಂ ಮಾವ, ತಂದಿದ್ದೀನಿ. ಅವ ಎದಳು, ಇದನ್ನ ಕುಡಿ, ನೋವಸಿ ಕಡಿಮೆ ಆಯ್ತದೆ. ಏನಿದು? ಕಷಾಯ. ಇದನ್ನು ಕೊಡ್ತೀರಾ? ಮೂಡ್ ಹಾಕ್ಬಿಟ್ರೆ ಇದು ನಮ್ಮ ಪುಟ್ಟಕ್ಕ ಮಾಡಿರೋ ನಾಟಿ ಔಷಧಿ. ಇದನ್ನು ಕುಡಿದ್ರೆ ಮೈನಾಗೆ ಕೀಲ್ ನೋವು, ಮೂಳೆ ನೋವು, ಅದ್ಯೋನೇ ಇದ್ರೂ ಎಲ್ಲ ಕಡಿಮೆ ಆಗೋಯ್ತದೆ. ಅದು ಈ ಊರ್ನಾಗ ಯಾರಿಗೇನೇ ಆದ್ರೂ ಪುಟ್ಟವ್ವ ಮಾಡೋ ನಾಟಿ ಔಷಧಿನೇ ಕೊಡೋದು. ಹಾಗಾದ್ರೆ ನನ್ನನ್ನು ಯಾಕೆ ಕರ್ಸಿದ್ರಿ? ನೋಡಿ, ವಯಸ್ಸಾಗಿರೋ ಪೇಷಂಟ್ಗೆ ಇಂಜೆಕ್ಷನ್ ಕೊಟ್ಟ ಮೇಲೆ ನೀವು ಇದನ್ನೆಲ್ಲ ಕುಡಿಸಿದ್ರೆ BP, ಶುಗರ್ ವೇರಿಯೇಷನ್ ಆಗುತ್ತೆ. ಆಮೇಲೆ ಅವ್ರ ಜೀವಕ್ಕೆ ಅಪಾಯ ಆಗುತ್ತೆ. ಯಾವುದಾದ್ರೂ ಒಂದನ್ನು ಫಾಲೋ ಮಾಡಿ. ನಾನಿನ್ನು ಬರ್ತೀನಿ. ಅತ್ತೆ, ಡಾಕ್ಟರ್ ಇಷ್ಟು ಹೇಳಿದ ಮೇಲೂ ನಾವು ಕೊಡೋದು ಸರಿ ಇಲ್ಲ ಅಂತ ಅನ್ಸುತ್ತೆ. ಬ್ಯಾಡ ಬಿಡು ಬಂಗಾರ, ಅದಕ್ಕೆ ಏನೊಂದು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು? ಸ್ವಲ್ಪ ದಿನ ಡಾಕ್ಟರ್ ಅಡ್ವೈಸ್ನೇ ಫಾಲೋ ಮಾಡೋಣ ಅತ್ತೆ. ಅದೇನು ಕೆಲ್ಸಕ್ಕೆ ಬರಲಿಲ್ಲ ಅಂದರೆ ಪುಟ್ಟವನ ಔಷಧಿನೇ ಕೊಡೋಣ. ಸರಿನವ, ಹಂಗಾರೆ ಇದನ್ನ ತಗೊಂಡೋಗಿ ಚೆಲ್ಬಿಡು, ಸ್ವಲ್ಪ ದಿನ ಆದ್ಮ್ಯಾಗ ಕೊಡು. ಬಂಗಾರ, ನಾನು ಔಷಧಿ ತರಿಸ್ತೀನಿ. ಇರವ ಇಂಜೆಕ್ಷನ್ ಕೊಟ್ಟವ್ರಲ್ವ, ಸರಿ ಹೋಯ್ತದೆ. ಇರು, ತಡ್ಕೊ ಹೊಸಿ, ತಡ್ಕೊ, ಮಲ್ಕೊ, ಹಂಗೆ ಮಲ್ಕೊ.
ಅಯ್ಯೋ ಅವರೇ ಯಾಕೆ ಕಸಾಯನೆಲ್ಲ ಚೆಲ್ಬಿಟ್ರಿ? ಡಾಕ್ಟರ್ ಇದನ್ನೆಲ್ಲ ಕೊಡ್ಬೇಡಿ ಅಂತ ಹೇಳ್ಬಿಟ್ರು ಚಿಲ್ವಿ ಅಕ್ಕ, ಅದಕ್ಕೆ. ಇನ್ನೂ ಏಟೋತು ಅಂತ ಇಲ್ಲಿ ಕೂತಿರ್ತೀವಿ. ಬೆಳಿಗ್ಗೆ ಸ್ನೇಹಕ್ಕ ಕೆಲ್ಸಕ್ಕೆ ಹೋಗು ಅಂತ ನನ್ನ ಜೊತೆ ಮಾಡಿ ಕಳ್ಸಿದ್ರೆ ನೀನು ಬಂದು ಇಲ್ಲಿ ಕುಂತಿದ್ಯಾ? ಮತ್ತೆ ನಾನು ಕೆಲ್ಸಕ್ಕೆ ಹೋದ್ರೆ ಯಾರಾದರೂ ನನ್ನ ಕಿಡ್ನಾಪ್ ಮಾಡ್ತಾರೇನೋ ಅಂತ ಭಯ ಆಗ್ತಿದೆ ಕಣೋ. ನಿಜವಾಗ್ಲೂ ನೀನೇನ ನಮ್ಮ ಸುಮ ಅಂತ ಅನಿಸ್ತಾ ಇದೆ. ಏಟು ಧೈರ್ಯವಾಗಿದ್ದು ಹುಡುಗಿ, ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆಯಾ? ಏನೋ ಗೊತ್ತಿಲ್ಲ ಕಣೋ, ಈ ಇನ್ಸಿಡೆಂಟ್ ಆದ್ಮೇಲಿಂದ ನನ್ನ ಮೈಂಡ್ ಸೆಟ್ಟೇ ಚೇಂಜ್ ಆಗೋಗಿದೆ. ನಾನು ಭಯಪಟ್ಟರೆ ಎಲ್ಲಿ ಅವಂಗೆ ಅನುಮಾನ ಬರುತ್ತೆ ಅಂತ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಐ ಆಮ್ ರಿಯಲಿ ವೆರಿ ಸಾರಿ ಸುಮಾ. ನೀನು ಇವತ್ತಿಷ್ಟೊಂದು ಮೆಂಟಲಿ ವೀಕ್ ಆಗಿರೋದಕ್ಕೆ ನಾನೇ ಕಾರಣ. ಐ ಆಮ್ ರಿಯಲಿ ವೆರಿ ಸಾರಿ ಸುಮಾ. ನಾನು ಇಲ್ಲಿದ್ದೀನಿ ಅಂತ ನಿನ್ಗೆ ಗೊತ್ತಾಯ್ತು? ನಾನೇ ಮೆಸೇಜ್ ಮಾಡಿದ್ದೆ ಕಣವಿ. ನೀನು ಡಲ್ಲಾಗಿರೋದು ನನ್ನ ಕೈಲಿ ನೋಡೋಕ್ಕಾಯ್ತಾ ಇರಲಿಲ್ಲ. ಸುಮಾ, ಇನ್ಮೇಲೆ ನಾನು ಪುರ್ಸಿ ನಿನ್ನ ಜೊತೆ ಬರ್ತೀವಿ. ನೀನು ಕೆಲ್ಸಕ್ಕೆ ಧೈರ್ಯವಾಗಿ ಹೋಗು. ಇನ್ಮೇಲೆ ನಿನ್ಗೇನು ತೊಂದರೆ ಆಗದೆ ಇರೋ ಥರ ನಾವು ನೋಡ್ಕೋತೀವಿ. ಯಾರೆಷ್ಟೇ ಸಮಾಧಾನ ಮಾಡಿದ್ರು ನನ್ನ ಹಾರ್ಟಲ್ಲಿರೋ ಭಯ ಹೋಗೋವರೆಗೂ ಏನು ಪ್ರಯೋಜನ ಆಗಲ್ಲ. ಸುಮಾ, ನೀವೆಲ್ಲ ಇಲ್ಲೇನು ಮಾಡ್ತಿದ್ದೀರಾ? ಸಹನಕ್ಕ ನಿನ್ನ ಆಫೀಸ್ಗೆ ಹೋಗಿದ್ದಾಳೆ ಅಂದ್ರು. ಅಕ್ಕ, ಯಾರೆಷ್ಟೇ ಧೈರ್ಯ ಕೊಟ್ಟರು ಸಾಲ್ತಿಲ್ಲ ಅಕ್ಕ. ಅದಕ್ಕೆ ಸ್ನೇಹ ಅಕ್ಕ ಹತ್ರ ಧೈರ್ಯ ಕೇಳಕ್ ಬಂದಿದ್ದೀನಿ. ಇವಾಗ ನನಗೂ ಸ್ನೇಹಕ್ಕನೇ ದಾರಿ ತೋರಿಸ್ಬೇಕು ಸುಮಾ. ನಾನು ನಿನ್ನ ಮನಸ್ಥಿತಿಯಲ್ಲಿ ಇದ್ದೀನಿ ಕಣೆ. ಏನಕ್ಕ ಹೇಳ್ತಿದ್ಯಾ? ಮಿಸ್ ವಿಚಾರ ಮತ್ತು ನಿನ್ನ ಕಿಡ್ನ್ಯಾಪ್ ವಿಚಾರ ಇದೆಲ್ಲ ಕಂಟಿಯವ್ರ ಮನಸ್ಸನ್ನ ತುಂಬ ಡಿಸ್ಟರ್ಬ್ ಮಾಡಿದೆ. ಎಲ್ರಿಗೂ ಪಾಠ ಕಲಿಸ್ತೀನಿ ಅಂತ ಹೇಳ್ತಿದ್ದಾರೆ. ಅವ್ರು ಮತ್ತೆ ಗಲಾಟೆಗೆ ಹೋದರೆ ತುಂಬ ತೊಂದರೆ ಆಗುತ್ತೆ ಸುಮಾ. ಮೊದಲೇ ಆ ತಾಂಡವ್ ಸರಿ ಇಲ್ಲ ಅಕ್ಕ. ಏನಾದರೂ ಬೇಕು ಬೇಕು ಅಂತ ಕೇಸ್ ಹಾಕಿ ಅರೆಸ್ಟ್ ಮಾಡಿದ್ರು ಮಾಡ್ತಾನೆ. ಆ ತಾಂಡವ್ ವಿರುದ್ಧ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಆ ಹೊಸ DC ಕಂಪ್ಲೇಂಟೇ ತಗೊಳ್ಳಿಲ್ಲ ಕಣೆ. ಎಲ್ಲರೂ ಕಳ್ಳರೆ ಸೇರ್ಕೊಂಡವ್ರೆ. ಒಂದಾದ್ಮೇಲೆ ಒಂದು ಸಮಸ್ಯೆ ಮಾಡ್ತಾನೆ ಅವ್ರೆ. ಕಂಟಿಯವರು ಒಂದು ವಾರ ಟೈಮ್ ಕೇಳಿದ್ದಾರೆ. ಇದೆಲ್ಲ ನಾರ್ಮಲ್ ಆಗಲಿಲ್ಲ ಅಂದರೆ ಅವ್ರು ಮತ್ತೆ ಹಳೆ ಕಂಟಿಯಾಗಿ ಬದಲಾಗ್ತೀನಿ ಅಂತ ಹೇಳ್ತಿದ್ದಾರೆ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಸುಮಾ. ಏನಕ್ಕ ಇದೆಲ್ಲ? ನಮ್ಮ ಅಕ್ಕ ಒಳ್ಳೆ ಅಧಿಕಾರಿಯಾಗಿ ಈ ಊರನ್ನ ಉದ್ಧಾರ ಮಾಡ್ತಿದ್ಲು. ಆದರೆ ಆ ದೇವರು ಅವಳನ್ನು ಕರ್ಕೊಂಡ್ಬಿಟ್ಟ. ಈಗ ಭಾವನು ಗಲಾಟೆ ಅಂತೆಲ್ಲ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನಕ್ಕ ಮಾಡೋದು? ನನಗೂ ಅದೇ ಆತಂಕ ಸುಮಾ. ಇದಕ್ಕೆಲ್ಲ ಏನು ಪರಿಹಾರ ಅಂತಲೇ ಗೊತ್ತಾಗ್ತಿಲ್ಲ. ಲಂಚ ತಗೊಳ್ಳೋರು ಅಧಿಕಾರದಲ್ಲಿರೋವರೆಗೂ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಕ್ಕ. ಇದನ್ನೆಲ್ಲ ಪರಿಹಾರ ಮಾಡೋಕ್ಕೆ ಮತ್ತೆ ನಮ್ಮ ಸ್ನೇಹಕ್ಕಂತರ ಒಳ್ಳೆ ಅಧಿಕಾರಿನೇ ಬರಬೇಕು. ಇವಾಗ ಸ್ನೇಹಕ್ಕನೇ ನಮಗೆ ದಾರಿ ತೋರಿಸ್ಬೇಕು. ಅದಕ್ಕೆ ನಾನು ಇಲ್ಲಿಗೆ ಬಂದೆ.
ಅಕ್ಕ, ಇದು ನೀನು ಕಾಪಾಡಬೇಕು ಅಂದ್ಕೊಂಡಿರೋ ಊರು. ಆದರೆ ಇಲ್ಲಿ ಮತ್ತೆ ಅನ್ಯಾಯ ತಲೆ ಎತ್ತಿ ಮೆರೆಯೋದಕ್ಕೆ ನೋಡ್ತಾ ಇದೆ. ನಾವೆಲ್ಲ ನಿಮ್ಮವರು. ನಮಗೆ ಕೆಟ್ಟವರಿಂದ ಯಾವುದೇ ತೊಂದರೆ ಆಗದಿರೋ ಥರ ನೀನೇ ನಮ್ಮನ್ನು ಕಾಪಾಡಬೇಕು ಅಕ್ಕ. ಇದೇನು ಸರ್, ಇಷ್ಟೊತ್ತವರು ಕಾಯಿ ಈಗ ನೀವು ಬೀಗ ಹಾಕ್ತಿದ್ದೀರಾ? ನಾವು ಡಿ ಸಿ ಸಾಹೇಬ್ರು ನೋಡಲೇಬೇಕು. ಡಿ ಸಿ ಸಾಹೇಬ್ರ ಮನೆ ಹೋಗಿ ಆಗಲೇ 3 ಅವರ್ ಆಯಿತು. ಅವ್ರಿಲ್ಲ ಅಂದರೆ ನಮ್ಮನ್ನ ಯಾಕಪ್ಪ ಇಷ್ಟೊತ್ತು ಕಾಯಿ ಕೇಳಿದ್ರಿ ನೀವು? ಒಬ್ಬನೇ ಇರೋಕ್ಕೆ ಬೇಜಾರಾಗುತ್ತಲ್ಲ, ಅದಕ್ಕೆ. ನೀವು ಇದೇ ಥರ ಜನಗಳ ಮೇಲೆ ಧೋರಣೆ ಮಾಡ್ತಾ ಇರ್ರಿ. ನಿಮಗೆ ಒಂದಲ್ಲ ಒಂದಿನ ಆ ದೇವ್ರು ನಿಮಗೆ ಬುದ್ಧಿ ಕಲಿಸ್ತಾನೆ. ದೇವ್ರು ಬಂದ್ರಷ್ಟೇ, ದೇವ ಬಂದ್ರಷ್ಟೇ. ಈ ವ್ಯವಸ್ಥೆನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಏನು ಮುಖ ನೋಡ್ತಿದ್ರಾ? ಹೋಗಿ ಹೋಗಿ ಮನೆಗೆ ಹೋಗಿ. ದೊರೆ ಮೊಮ್ಮಕ್ಕಳು ಇವರು ಬಂದ ತಕ್ಷಣ ಕೆಲಸ ಮಾಡಿಕೊಡೋದಕ್ಕೆ 100 ಜನ ಬಂದರು ಟೀ ಕಾಫಿಗೆ 10 ರೂಪಾಯಿ ಆಗಲ್ಲ. ಮಾತು ಬೇರೆ ಬಂದ್ಬಿಟ್ರು. ಯಾರದು? ಯಾರು? ಯಾರು? ಯಾರಲ್ಲಿ? ಯಾರಲ್ಲಿ? ಯಾರದು? ನಾನು ಡಿ ಸಿ ಸ್ನೇಹ. ಡಿ ಸಿ ಸ್ನೇಹ ಸತ್ತು ತುಂಬ ದಿನ ಆಯಿತು. ಜನಗಳಿಗಾಗ್ತಿರೋ ಅನ್ಯಾಯ ನೋಡಕ್ಕಾಗ್ದೆ ಮತ್ತೆ ಆತ್ಮವಾಗಿ ವಾಪಸ್ ಬಂದಿದ್ದೀನಿ. ಮತ್ತೆ ಹಳೆ ಫೈಲ್ಸ್ನೆಲ್ಲ ಓಪನ್ ಮಾಡಿ ಜನಗಳಿಗೆ ನ್ಯಾಯ ಕೊಡ್ಸಿದ್ರೆ ಸರಿ. ಇಲ್ಲ ಅಂದ್ರೆ ನಿಮ್ಮನ್ನ ಯಾರು ಸುಮ್ಮನೆ ಬಿಡಲ್ಲ. ನಿಮ್ ರಕ್ತ ಕುಡಿತೀನಿ. ನಿಜ ಹೇಳ್ತಾ ಇದೆಯೇನೋ? ನಮ್ಮ ತಾಯಣ್ಣ ನಿಜ ಸರ್. ಆ ಡಿ ಸಿ ಮೇಡಮ್ ಆತ್ಮ ನಮ್ಮ ಆಫೀಸ್ ಹತ್ರ ಸುತ್ತಾಡ್ತಾ ಇದೆ. ಎತ್ತು ಬಿಟ್ರೆ ಜ್ವರ ಜಾಸ್ತಿ ಆಗ್ಬಿಡ್ಬೇಕು ನನ್ನ ಮಗನೇ. ಗಿಡ ಮರ ಅಲ್ಲಾಡೋದು ನೋಡ್ಕೊಂಡು ದೆವ್ವ ಭೂತ ಅಂತ ಕತೆ ಕಟ್ತಾನೆ. ನಾನ್ಸೆನ್ಸ್. ಈ ನನ್ನ ಮಗನಿಗೆ ರಾತ್ರಿ ಹೊಡೆದಿದ್ದು ಎಣ್ಣೆ ಜಾಸ್ತಿ ಆಗಿರಬೇಕು. ಅದಕ್ಕೆ ಬಾಯಿಗೆ ಬಂದಂಗೆಲ್ಲ ಬೊಗಳ್ತಾ ಇದ್ದಾನೆ. ದೇವ್ರ ಹಣ ಇಲ್ಲ ಸರ್. ಸ್ನೇಹನ ಆತ್ಮ ನನ್ನ ಜೊತೆ ಮಾತಾಡ್ತು. ನನಗೂ ವಿಷಯ ಗೊತ್ತಾಯಿತು. ಏನು ರೀ ಇದೆಲ್ಲ ಮಿಸ್ಟರ್ ತಾಂಡವ್? ಏನೂ ಇಲ್ಲ ಸರ್. ಇವನು ಬಾಯಿಗೆ ಬಂದಾಗೆಲ್ಲ ಏನೇನೋ ಸುಮ್ಮನೆ ಹೇಳ್ತಾ ಇದ್ದಾನೆ. ಖಂಡಿತ ಇಲ್ಲ ಸರ್. ಹಳೆ ಫೈಲೆಲ್ಲ ಓಪನ್ ಮಾಡಿಸಿ ಜನಗಳಿಗೆ ನ್ಯಾಯ ಕೊಡಿಸಲಿಲ್ಲ ಅಂದರೆ ಎಲ್ಲರನ್ನೂ ಸಾಯ್ತೀನಿ ಅಂತ ಆ ಡಿ ಸಿ ಮೇಡಮ್ ಆತ್ಮನೇ ಹೇಳ್ತು.